ಗ್ಯಾರಂಟಿ ಯೋಜನೆಗಳನ್ನ ತೆಗಳ್ತಾ ಇದ್ದಂಥ ರಾಜ್ಯಗಳಲ್ಲೇ ಈಗ ಶಕ್ತಿ ಯೋಜನೆ ಆ, ನೀಡೋದಕ್ಕೆ ಮುಂದಾಗ್ತಿದ್ದಾರೆ. ಎಸ್, ಎನ್ಡಿಎ ಆಡಳಿತ ರಾಜ್ಯಗಳಲ್ಲಿ ಶಕ್ತಿ ಯೋಜನೆ ಜಾರಿಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಕೈ ವಿರುದ್ಧ ಕುಟುಕಿದಂತಹ ನಾಯಕರಿಂದಲೇ ಈಗ ಶಕ್ತಿ ಸ್ಕೀಮ್ಗೆ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಮಿತ್ರಕೂಟದ ರಾಜ್ಯಗಳಲ್ಲೇ ಶಕ್ತಿ ಯೋಜನೆಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ಗೆಲುವು ಅಷ್ಟು ಸುಲಭ ಅಲ್ಲ. ಬಟ್ ಶಕ್ತಿ ಯೋಜನೆಯನ್ನ ನೀಡಿ ಕರ್ನಾಟಕದಲ್ಲಿ ಯಾವ ರೀತಿ ಕಾಂಗ್ರೆಸ್ ಗೆಲುವಿನ ನಾಗಾಲೋಟವನ್ನ ನೋಡ್ತಾ ಇದೆ ಅನ್ನೋದು ಈಗ ಎಲ್ಲಾ ರಾಜ್ಯದ ನಾಯಕರಿಗಳಿಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಇದನ್ನ ಅನುಸರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಏನು ಹಿಗ್ಗಾಮುಗ್ಗ ತೆಗಳ್ತಾ ಇದ್ದಂತಹ ರಾಜ್ಯಗಳಲ್ಲೇ ಈಗ ಶಕ್ತಿ ಯೋಜನೆಯನ್ನ ತರೋದಕ್ಕೆ ಮುಂದಾಗ್ತಿದ್ದಾರೆ. ಎನ್ಡಿಎ ಆಡಳಿತ ರಾಜ್ಯಗಳಲ್ಲಿ ಶಕ್ತಿ ಯೋಜನೆಗೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಕೈ ವಿರುದ್ಧ ಕುಟುಕಿದಂತಹ ನಾಯಕರಿಂದಲೇ ಈಗ ಶಕ್ತಿ ಸ್ಕೀಮ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಯಾರು, ಯಾವ ರಾಜ್ಯದಲ್ಲಿ ಶಕ್ತಿ ಸ್ಕೀಮ್ ಹಾಗಾದ್ರೆ ಬರುತ್ತೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಎಸ್, ಎಕ್ಸಾಕ್ಟ್ಲಿ ಗಮನಿಸ್ತಾ ಇದ್ದೀರಾ. ಶಕ್ತಿ ಯೋಜನೆಯ ಬಗ್ಗೆ ಆಸಕ್ತಿ ತೋರಿದ್ದಾರೆ ಎನ್ಡಿಎ ನಾಯಕರು. ಶಕ್ತಿ ಯೋಜನೆಯನ್ನ ಅಧ್ಯಯನ ಮಾಡೋದಕ್ಕೆ ಆಂಧ್ರ ಪ್ರದೇಶದ ನಿಯೋಗ ಕರ್ನಾಟಕಕ್ಕೆ ಇವತ್ತು ಭೇಟಿಯನ್ನ ನೀಡಿದೆ. ಯೋಜನೆಯನ್ನು ಅಧ್ಯಯನ ಮಾಡೋದಕ್ಕೆ ಅಂತಾನೆ ರಾಜ್ಯಕ್ಕೆ ಆಗಮಿಸ್ತಾ ಇದೆ ನಿಯೋಗ. ಇವತ್ತು 11:30ಕ್ಕೆ ಆಂಧ್ರ ಪ್ರದೇಶದ ಸರ್ಕಾರದ ನಿಯೋಗ ಅಂಡ್ ಟೀಮ್ ಏನಿದೆಯಲ್ಲ, ಟೀಮ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಟೀಮ್ನ ನಾಯಕರೆಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಶಕ್ತಿ ಯಶಸ್ವಿಯಾದ ಬಗ್ಗೆ ಆಂಧ್ರ ನಿಯೋಗ ಅಧ್ಯಯನ ಮಾಡುತ್ತೆ. ಸಭೆ ಬಳಿಕ ಸಂಜೆ 5:30ಕ್ಕೆ ಸಿಎಂ ಅವರನ್ನ ಭೇಟಿ ಆಗಲಿದ್ದಾರೆ ನಾಯಕರು. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯನ್ನ ನಾವ್ಯಾಕೆ ನಮ್ಮ ರಾಜ್ಯದಲ್ಲಿ ಕೊಡಬಾರ್ದು, ಹೆಣ್ಮಕ್ಳಿಗೆ ಫ್ರೀ ಬಸ್ ಯಾಕೆ ಕೊಡಬಾರ್ದು ಅಂತ ಈಗಾಗಲೇ ಏನು ಆಂಧ್ರ ಸಿಎಂ ಬಾಬು ಅವರು ಈಗಾಗಲೇ ಯೋಚನೆ ಮಾಡಿದ್ದಾರೆ. ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಬಹುದಲ್ವಾ, ನೀಡಿದ್ರೆ ನಾವು ಕೂಡ ಗ್ರೇಟ್ ಅನ್ನಿಸ್ಕೊಳ್ತೀವಿ, ಹಾಗೆ ನಾವು ಕೂಡ ಗೆಲ್ಲೋದಕ್ಕೆ ಸುಲಭ ವಿಧಾನ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ರಾಜ್ಯದ ಯೋಜನೆಯನ್ನ ಮಾಡೆಲ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ತಿದ್ದಾರೆ. ಈಗ ಕಾಂಗ್ರೆಸ್ ಉನ್ನತ ಸ್ಥಾನದಲ್ಲಿದೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಅವರ ಪ್ಲಾನಿಂಗ್ಸ್ಗಳು ಎಲ್ಲವೂ ಕೂಡ ವರ್ಕೌಟ್ ಆಗ್ತಾ ಇದೆ. ಅನ್ನಭಾಗ್ಯ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಆಲ್ಮೋಸ್ಟ್ ಆಲ್ 5/5 ಸಕ್ಸಸ್ ಆಗ್ಬಿಟ್ಟಿದೆ. ನೋಡಿ, ಸುಮ್ಮನೆ ಬೇರೆ ರಾಜ್ಯದವರು, ಅದರಲ್ಲೂ ಮುಖ್ಯವಾಗಿ ಆಂಧ್ರ ಸಿಎಂ ನಮ್ಮ ಕರ್ನಾಟಕದ ಯೋಜನೆಯನ್ನ ನೋಡಿ ಇದು ವರ್ಕೌಟ್ ಆಗ್ತಾ ಇದೆ, ನಾವ್ಯಾಕೆ ಆ ಯೋಜನೆಯನ್ನ ನಮ್ಮ ಜನರಿಗೆ ಕೊಡಬಾರ್ದು ಅಂತ ಆಲೋಚನೆ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಎಸ್ ಈಸಿ ಥಿಂಗ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಬ್ಬರದನ್ನ ಇನ್ನೊಬ್ರು ಕಾಪಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಬಟ್ ಇಲ್ಲಿ ಕಾಪಿ ಅಂತನಾದ್ರೂ ಹೇಳ್ಬೋದು, ಅಥವಾ ಅವರಿಗೆ ಒಳಿತಾಗಬೇಕು. ಸೊ ಅವ್ರ ಮುಂದೆ ನಾವು ತಲೆಬಾಗಿದ್ರೆ ತಪ್ಪೇನಿಲ್ಲ, ಜನರಿಗಾಗಿ ನಾವು ತಲೆಬಾಗ್ತಾ ಇದ್ದೀವಿ ಅನ್ನುವಂತಹ ಆಲೋಚನೆಯನ್ನ ಈಗ ಚಂದ್ರಬಾಬು ನಾಯ್ಡು ಅವರು ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಯೋಜನೆ ಅನುಷ್ಠಾನಕ್ಕೆ ತರೋದಕ್ಕೆ ಚಂದ್ರಬಾಬು ನಾಯ್ಡು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಒಂದು ಕಡೆ ಖುಷಿಯ ಸಂಗತಿ, ಯಾಕಂತಂದ್ರೆ ನೋಡಿ, ಏನೋ ಈಗ ನಮ್ಮ ಕರ್ನಾಟಕದ ಶಕ್ತಿ ಯೋಜನೆಯನ್ನ ಕಾಪಿ ಮಾಡೆಲ್ ಅಂತಾನೆ ಹೇಳ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ. ಸೊ ಈಗ ಆಂಧ್ರದ ಚಂದ್ರಬಾಬು ನಾಯ್ಡು ಅವರು ಕೂಡ ಇದನ್ನ ಅನುಸರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್ ಬಸವರಾಜ್, ಗಮನಿಸ್ತಾ ಇದ್ವಿ ಈಗಾಗಲೇ ನಮ್ಮ ಕರ್ನಾಟಕದ ಮಾಡೆಲ್ ಅಂತಾನೆ ಹೇಳ್ಬೋದು ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯನ್ನ ಈಗ ಕಾಪಿ ಅಂತಾನೆ ಹೇಳ್ಬೋದು, ದೇರ್ ಇಸ್ ನೋ ಡೌಟ್ ಇಟ್ ಆಲ್. ಈಗ ಚಂದ್ರಬಾಬು ನಾಯ್ಡು ಅವರು ಅದನ್ನ ಅನುಸರಿಸೋದಕ್ಕೆ ಹಾಗೆ ಆ ರಾಜ್ಯದ ಜನರಿಗೆ, ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಆ ಕೊಡುಗೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಏನೀಗ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ? ನಮ್ಮ ರಾಜ್ಯ ಸರ್ಕಾರ ಶಕ್ತಿ ಯೋಜನೆಯನ್ನು ಕೂಡ ರಾಜ್ಯದಲ್ಲಿ ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಶಕ್ತಿ ಯೋಜನೆಯ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ಇದನ್ನ ಅನುಷ್ಠಾನ ಮಾಡಿದ್ದಾರೆ, ಇದರ ಒಂದಿಷ್ಟು ಯಾವ ರೀತಿಯಾಗಿ ಇದರ ಒಂದು ಕಾರ್ಯರೂಪ ಇದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಿಕ್ಕೆ ಈಗ ಏನು ಆಂಧ್ರ ಪ್ರದೇಶ ಸರ್ಕಾರ ಕೂಡ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ನಿಯೋಗ ಕೂಡ ರಾಜ್ಯಕ್ಕೆ ಶಕ್ತಿ ಯೋಜನೆ ಅಧ್ಯಯನಕ್ಕೆ ಕೂಡ ಇವತ್ತು ಆಗಮಿಸ್ತಕ್ಕಂಥದ್ದು. ಇಂದು 11:30ಕ್ಕೆ ಆಂಧ್ರ ಪ್ರದೇಶ ಸರ್ಕಾರ ಒಂದು ನಿಯೋಗ ಕೂಡ ನಮ್ಮ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಕ್ಕದ್ದು. ಈಗಾಗಲೇ ಶಕ್ತಿ ಯೋಜನೆ ಒಂದಿಷ್ಟು ಅದರ ಬಗ್ಗೆ ಮಾಹಿತಿ, ಯಾವ ರೀತಿಯಾಗಿ ಇದನ್ನ ಅನುಷ್ಠಾನಗೊಳಿಸಬಹುದು, ಇದರಿಂದ ಎಷ್ಟು ಒಂದು ಹಣ ಒಂದು ವರ್ಷಕ್ಕೆ ಖರ್ಚಾಗುತ್ತೆ, ಅಲ್ಲಿರ್ತಕ್ಕಂಥ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು, ಮತ್ತೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಯಾವ ರೀತಿಯಾಗಿ ಇದನ್ನ ಇವರು ಸರಿದೂಗಿಸ್ತಾರೆ, ಎಷ್ಟು ಆಗ್ಬಹುದು ಅನ್ನುವಂತ ಇವೆಲ್ಲ ಒಂದಿಷ್ಟು ಲೆಕ್ಕಾಚಾರಗಳನ್ನು ಕೂಡ ಇವತ್ತು ನಮ್ಮ ರಾಜ್ಯದ ಒಂದು KSRTC ಆಗಿರ್ಬೋದು ಮತ್ತೆ ಸಾರಿಗೆ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸಿ ಇದರ ಸಂಬಂಧಪಟ್ಟಂತ ಮಾಹಿತಿಯನ್ನ ತೆಗೆದುಕೊಳ್ಳಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೆ ಇವತ್ತು ಆಂಧ್ರ ಪ್ರದೇಶದ ನಿಯೋಗ CM ಚಂದ್ರಬಾಬು ನಾಯ್ಡು ಅವರ ನೇತೃತ್ವದಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಆಗಮಿಸ್ತಾ ಇದೆ. ಅದಾದ ಬಳಿಕ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಒಂದಿಷ್ಟು ಕಾರ್ಯರೂಪ ಯಾವ ರೀತಿಯ ಕಾರ್ಯ ಮಾಡಬಹುದು, ಇದನ್ನ ಅನುಷ್ಠಾನಗೊಳಿಸಬಹುದು ಅನ್ನುವಂಥದ್ದನ್ನು ತಿಳಿದುಕೊಂಡು ಅದಾದ ಬಳಿಕ CM ಸಿದ್ದರಾಮಯ್ಯನವರನ್ನು ಕೂಡ ವಿಧಾನಸೌಧದಲ್ಲಿ ಭೇಟಿ ಮಾಡಿ ಯಾವ ರೀತಿಯಾಗಿ ಇದನ್ನ ಅನುಷ್ಠಾನಗೊಳಿಸಿದ್ರು, ಅದರ ಬಜೆಟ್ ಯಾವ ರೀತಿಯಾಗಿರುತ್ತೆ, ಅದನ್ನ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋಗ್ಬೋದು, ಇದನ್ನೆಲ್ಲವನ್ನು ಕೂಡ CM ಸಿದ್ದರಾಮಯ್ಯನವ್ರ ಜೊತೆ ಕೂಡ ಚಂದ್ರಬಾಬು ನಾಯ್ಡು ಅವರು ಚರ್ಚೆ ನಡೆಸ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ರಾಜ್ಯದಲ್ಲಿ ಶಕ್ತಿ ಯೋಜನೆ ಒಂದ್ ಕಡೆ ಯಶಸ್ವಿಯಾಗಿ ಹೋಗ್ತಾ ಇದೆ. ಹಾಗಾಗಿ ಇದನ್ನ ಅಧಿಕಾರಿಗಳು, ಈ ನೌಕರರಿಗೂ ಕೂಡ ಇದನ್ನ ಹೊಸದಾಗಿ ಪರಿಚಯ ಮಾಡ್ಕೊಡ್ಬೇಕು, ಅವ್ರಿಗೆ ಯಾವ ರೀತಿಯಾಗಿ ಇದನ್ನ ತಿಳಿಪಡಿಸ್ಬೇಕು, ಇಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಇವತ್ತು ಆಂಧ್ರ ಪ್ರದೇಶದ ನಿಯೋಗ ರಾಜ್ಯಕ್ಕೆ ಆಗಮಿಸ್ತಾ ಇದೆ. ಚಂದ್ರಕಲಾ. ಎಸ್, ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಡೀಟೇಲ್ಸ್ಗಾಗಿ. ಸೊ ಒಟ್ಟಾರೆಯಾಗಿ ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಯೊಬ್ಬರ ಪ್ರಕಾರ ಏನು ಆಂಧ್ರ ಪ್ರದೇಶದ 3 ಸಚಿವರು ಸೇರಿದಂತೆ 15 ಸದಸ್ಯರ ನಿಯೋಗ ಜನವರಿ 3ನೇ ತಾರೀಕು ಅಂದ್ರೆ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರೆ. ಯೋಜನೆಯನ್ನ ಆಳವಾಗಿ ಅಧ್ಯಯನವನ್ನ ಮಾಡ್ತಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸೊ ಏನು ಜೂನ್ 11ನೇ ತಾರೀಕು 2023ರಂದು ಪ್ರಾರಂಭ ಆಗಿದ್ದಂತಹ ಶಕ್ತಿ ಯೋಜನೆಯು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪರಿಚಯಿಸಿದಂತಹ 5 ಪ್ರಮುಖ ಭರವಸೆಗಳಲ್ಲಿ ಒಂದಾಗಿದೆ. ಸೊ ಪ್ರೀಮಿಯಂ ಅಲ್ಲದ ರಾಜ್ಯ ಚಾಲಿತ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸುವ ಶಕ್ತಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನ ಆಯಿತು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳನ್ನ ಒಳಗೊಂಡಂತಹ ನಿಯೋಗ ಅದಕ್ಕೆ ಒಂದು ಬೆಂಬಲವನ್ನ ಸೂಚಿಸೋದ್ರ ಮುಖಾಂತರ ಇವತ್ತು ಕರ್ನಾಟಕಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಆಂಧ್ರ ಪ್ರದೇಶ ಸರ್ಕಾರ ಕೂಡ ಇದೇ ರೀತಿಯ ಯೋಜನೆಯನ್ನ ಪ್ರಾರಂಭ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ತಾ ಇರೋದು ಒಂದು ಕಡೆ ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹಿರಿಯ ಅಧಿಕಾರಿಯೊಬ್ಬರು ಈಗಾಗಲೇ ತಿಳಿಸಿದ್ದಾರೆ, ಯೋಜನೆಯನ್ನ ಬಹಳ ಡೀಪ್ ಆಗಿ ಅಧ್ಯಯನ ಮಾಡೋದಕ್ಕೆ ಅಂತಾರೆ 3 ಸಚಿವರು ಸೇರಿದಂತೆ 15 ಸದಸ್ಯರ ನಿಯೋಗ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದೆ. ತಂಡ ಏನು KSRTC ಅಧಿಕಾರಿಗಳೊಂದಿಗೆ ಕಾರ್ಯಾಚರಣೆಯ ಚೌಕಟ್ಟು ಪ್ರಯೋಜನ